ಈ ಅವಕಾಶವಾದಿಗಳ ಬಗ್ಗೆ ನಾವು ಏನು ಮಾಡೋಕ್ಕಲ್ಲ. ಜಗತ್ತಿನ ನಿಯಮ ಇವತ್ತು ಯಾವಾಗಲೂ ಕಾಲಕ್ಕೂ ಇಂಥದ್ದು ನಾವು ನೋಡ್ತಾ ಇದ್ದೀವಿ. ಆಯ್ತು, ಒಂದು ರೀತಿಯಿಂದ ಅದು ಶುದ್ಧ ಆಗಬೇಕು. ಇವತ್ತು ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ. ಅದೇ ಇವತ್ತು ದಿವಸ ನಾವು ನಮ್ಮ ಸಿದ್ಧಾಂತವನ್ನು ಇಟ್ಟುಕೊಂಡು ನಾವು ಮುಂದುವರಿತೀವಿ. ಇವತ್ತು ನಾವು ಇದರಿಂದ ನಾವು ಇನ್ನಷ್ಟು ಹೆಚ್ಚಿಗೆ ಬದ್ಧತೆಯಿಂದ ನಮ್ಮ ಸಿದ್ಧಾಂತಗಳನ್ನು ಇಟ್ಕೊಂಡು ನಾವು ಮುಂದುವರಿಕೆ ಸರ್, ಯತ್ನಾಳ್ ಅವ್ರ ಫ್ಯಾಕ್ಟ್ರಿ, ಯತ್ನಾಳ್ ಅವರು ಚಿಂಚೋಳಿ ಫ್ಯಾಕ್ಟ್ರಿ ಬಂದು ಕಾನೂನು ಪ್ರಕಾರ ಸಹ ಸರ್ಕಾರಗಳು ಕ್ರಮ ಕೈಗೊಂಡಿದ್ದಾರೆ. ಇವತ್ತು ಅದು ಯಾವುದು ಬೋಲ್ಡು, ಪರಿಸರ ಮಾಡಿಕೊಂಡು ಅದಕ್ಕೇನು ಅಧ್ಯಕ್ಷರು ಇವತ್ತು ಸಹ ಕಾಂಗ್ರೆಸ್ನವರು ಇಲ್ಲ, ಅಲ್ಲಿ BJP-ಅವರ ಅವಧಿಯಲ್ಲೇ ಆಗಿದಂಥ ಅಧ್ಯಕ್ಷರಲ್ಲಿ. ಹೀಗಾಗಿ ಅದು ಕಾನೂನು ಯಾವುದೇ ಒಂದು ಫ್ಯಾಕ್ಟ್ರಿ, ಯತ್ನಾಳ್ ಫ್ಯಾಕ್ಟ್ರಿ ಅಂತಾನೆ, MB ಪಾಟೀಲ್ ಫ್ಯಾಕ್ಟ್ರಿ ಇರ್ಬೋದು, ಮತ್ತೊಬ್ಬರ ಫ್ಯಾಕ್ಟ್ರಿ ಇರ್ಬೋದು, ಕಾನೂನು ಮಗವಾಗಿ ಏನು ನಡೆದಿರ್ತದೆ ಅದ್ರ ಪ್ರಕಾರ ಕ್ರಮ ಕೈಗೊಂಡಿರ್ತಾರೆ. ಅದು ಸರಿ ಇರದಿದ್ದರೆ ಅವರು ಅದನ್ನು ಪ್ರಶ್ನಿಸಬೇಕಾಗ್ತದೆ ಕೋರ್ಟ್ನಲ್ಲಿ. ಅದ್ರ ಬಗ್ಗೆ ಅವರು ಕೋರ್ಟ್ ಮಟ್ಟಿಗೆ ಹತ್ತಬೇಕಾಗ್ತದೆ. ನಾನು ಹೇಳಿದ್ದಲ್ಲ, ಅಧ್ಯಕ್ಷರು ನಮ್ಮವರಲ್ಲಪ್ಪ, ಅಧ್ಯಕ್ಷರು ಅಂದರೆ BJP ಅವ್ರದೇ ಕೆವಾಡಿದ್ದಾರೆ. ಅಧ್ಯಕ್ಷರು BJP ಅವಧಿಯಾಗ ಆಗಿದ್ದು ಅಂದರೆ BJP ಅವರೇ ಯತ್ನಾಳ್ ಅವ್ರ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ. ಬೈಲರಿಗೆ ಯಾವುದು ಪರ್ಮಿಷನ್ ಕೊಟ್ಟಿಲ್ಲ, ಅಲ್ಲಿ ತನಿಖೆ ಹೋಗ್ಸಂದ್ರೆ ಬೈಲರ್ ನಡೆಸ್ತಾ ಇದ್ರು. ಅದೇ ರೀತಿಯಲ್ಲಿ ಇದೆಲ್ಲ ಕಾನೂನು ಪಕ್ಕ ಸಮಸ್ಯೆಗಳು. ರಾಜಕೀಯವಾಗಿ ಈಗ ಮಾತಾಡಿದ್ರೆ ನಾವು ಹಿಂಗೆ ಹೇಳ್ಬೇಕಾಗ್ತದೆ. ಈಗ ಶಾಮೂರ್ ಶಿವಶಂಕರ್ ಅವರು ಇಲ್ಲ ಯಡಿಯೂರಪ್ಪ ಅವ್ರ ಬಗ್ಗೆ ಮತ ಚಲಾಯಿಸ್ತಾರೆ. ನೋಡಿ, ಹಿರಿಯರಾಗಿ ಇವತ್ತು ದಿವಸ ಮಕ್ಕಳಿಗೆ ದಿವಸ ಆಶೀರ್ವದಿಸಿರ್ತಾರೆ, ಒಳ್ಳೆ ಕೆಲಸ ಅದೊಂದು ಕಾರ್ಯಕ್ರಮದಲ್ಲಿ ಹೇಳಿರ್ತಾರೆ. ಇದಕ್ಕೆ ಅರ್ಥಕ್ಕೆ ಅನರ್ಥಕ್ಕೆ ಇಸ್ಕೊಳ್ಳೋಂಥದ್ದು ಆಗೋದಿಲ್ಲ. ಚುನಾವಣೆ ಬಂದಾಗ ಈಗ ಶಾಮೂರವ್ರು ಕಾಂಗ್ರೆಸ್ಸಿಂದ ಇರ್ತಾರೆ ಏನ್ರಿ, ಕಾಂಗ್ರೆಸ್ ಶಾಮೂರವ್ರು ಕೂಡ ನಾಳೆ ಶಿವಮೊಗ್ಗಕ್ಕೆ ಬಂದಾಗ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾರೆ. ಒಂದು ವೇದಿಕೆ ಇರ್ತದೆ, ಯುವಕದಾರ ಮಕ್ಕಳು ಸಮಾನದಾರ, ಆಯ್ತಪ್ಪ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ. ಅದನ್ನ ಎಷ್ಟು ದೊಡ್ಡದಾಗಿ ಬಿಂಬಿಸ್ತದೆ. ಕಾಂಗ್ರೆಸ್ ಅದು ಇಫೆಕ್ಟ್ ಆಗಂಗಿಲ್ಲ ಯಾರಿಗೆ? ಕಾಂಗ್ರೆಸ್ಗೆ ಎಷ್ಟೋ ಸಲ ಹೇಳ್ತಾರೆ. ಈಗ MB ಪಾಟೀಲ್ ಮಾತ್ರ ರಗಡ್ ಮಂದಿ ಹೋಗಿರ್ತಾರೆ. ಯಡಿಯೂರಪ್ಪನವ್ರು ಬಂದಾಗ MB ಪಾಟೀಲ್ ಒಳ್ಳೆ ಕೆಲಸ ಮಾಡಿ ನಂತರ ಸಲ ಹೋಗಿದ್ದಾರೆ. ಅಂದ್ರೆ ಏನಾಯ್ತು? ಮತ ಹಾಕಿ ಅಂತ ಹರಿಸ್ತನ್ನಿ ಅಂತ ಹೇಳಿದ್ರು. ವಯಸ್ಸು ಅವ್ರಿಗೆ ಹೇಳಿದ್ದಾರೆ. ಸರ್, ಈಗ ಸತೀಶ್ ಜಾರಕಿಹೊಳಿ BJP ಹೈಕಮಾಂಡ್ ಭೇಟಿ ಗೊತ್ತಿರಿ? ಯಾರು ಹೇಳಿದ್ರು? ಯಾರು ಹೇಳಿದಾರಪ್ಪ? ಸತೀಶ್ ಜಾರಕಿಹೊಳಿ ನನಗೆ ಆತ್ಮೀಯ ಏನ್ರಿ, ಅವ್ರೇನ್ರ BJP ಅವ್ರು ಭೇಟಿ ಆಗಿದ್ರೆ ನಾನು ಗೊತ್ತಿರ್ತೀನಿ. ಯಾರು ಹೇಳಿದ್ರಪ್ಪ ನಿನ್ನ ಭೇಟಿ ಆಗಿದಾರಂತ? ನಿನ್ನೆ ಸಹ ವರದಿಗಳಾಗಿದೆ. ಏನು ವರದಿಗಳು? ಭೇಟಿ ಆಗಿದ್ದಾರೆ. ಸುಮ್ಮನೆ ಯಾರಿಗೆ ಭೇಟಿ ಆಗಿದಾರಪ್ಪ? ಬಂದು ಫೋನ್ ಮಾಡಲ ಅವ್ರಿಗೆ. ಸರ್, ಜನಾರ್ದನ್ ರೆಡ್ಡಿ ಅವರು ಬರ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವರು BJP ಆಗಿದ್ರು, BJP ಹೊರಗೆ ಬಂದರು, ಮೈನ್ಸ್ ಕೇಸಸ್ ಅದು. ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಮಾತಾಡೋಲ್ಲ. ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಿದಾಗ ನನಗೆ ಗೊತ್ತಿರ್ತದೆ. ಅಲ್ಲ ಸರ್, ಕಾಂಗ್ರೆಸ್ಗೂ ಅನೇಕ ಜನರು BJP-ಯಿಂದ ಬರ್ತಾರೆ ಅಂತೇಳಿ ಮುಂಚೆ ಕೂಡ ಹೇಳಿದ್ರಿ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರೊಸೆಸ್ ಯಾವ ಸ್ಟಾರ್ಟ್ ಆಗ್ಬೋದು ಅಂತ? ಆಗ್ತದೆ, ಸಂದರ್ಭ ಬಂದಾಗ ಆಗ್ತದೆ. ಯಾರೆಲ್ಲ ಬರ್ಬೋದು ನಿಮ್ಗೆ ಗೊತ್ತಿದೆ, ನನಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ ಯಾರೆಲ್ಲ ಬರ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ಲ ಸರ್, ನೀವೇ ಹೇಳಿ ಸರ್. ಅದು ಯಾರಾದ್ರೂ ಅದನ್ನೆಲ್ಲ ಇಲ್ಲಿ ಪತ್ರಿಕರ ಮುಂದೆ ಹೇಳಕ್ ಬರಲ್ಲ. ಅದನ್ನ ಸರ್ ಯಾರು ಬೇಡ ಸರ್, ಸಂಖ್ಯೆನಾದ್ರೂ ಹೇಳಿ ಸರ್. ಅಟ್ಲೀಸ್ಟ್ ಬರ್ತಾರಪ್ಪ, ಭಾಳ ಜನ ಬರ್ತಾರೆ. ವೀರಶೈವರು ಸಹ ನೋಡು, ಅವ್ರು ವೀರಶೈವ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದಾರ. ನಾವು ಚತುರ್ವರ್ಣದಿಂದ ಇಲ್ಲ, ನಾವು ಒಂದು ವೀರಶೈವ ಲಿಂಗಾಯತ, ನಾವೊಂದು ಧರ್ಮ ಅಂತ ಹೇಳಿದ್ದಾರೆ. ನಮ್ಮ ಉಪಜಾತಿಗಳು, ಜಾತಿಗಳು, ಧರ್ಮದ ಕಾಲದಲ್ಲಿ ನೀವು ವೀರಶೈವ ಲಿಂಗಾಯತ ಅಂತ ತೋರಿಸ್ತೀವಿ. ನಾವು ಚತುರ್ವರ್ಣದಾಗಿಲ್ಲಲ್ಲ, ಹಿಂದೂ ಧರ್ಮದ ಚತುರ್ವರ್ಣದಾಗ ನಾವಿಲ್ಲ. ಹತ್ತು ದಿವಸ ಅವ್ರು ಹೇಳಿದಂಥದ್ದು ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಅಂಟಿಲ್ ಫರ್ದರ್ ಆರ್ಡರ್ಸ್ ಮಾಡಿರ್ತಾರಂತ ನನಗೆ. ಸರ್, ಬಹಳಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಸರ್ ಮಂಡಳಿ ವಿಚಾರ. ಅದಕ್ಕೆ ಅಂದರೆ ನನಗೆ ನಿರೀಕ್ಷಿತ ಕೊಟ್ಟಿಲ್ಲ ಅಂತ ಹೇಳಿ ಸರ್. ಈಗ ಸ್ವಾಭಾವಿಕವಾಗಿ ಇರೋದೇ ಅದೆಲ್ಲನೂ ಕೂಡ. ನಾಡಗೌಡರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾರೆ ಸರ್. ಡಮ್ಮಿ ಕೊಟ್ಟಿದ್ದಾರೆ ನಮಗೆ ಅಂತ ಹೇಳಿ ಸರ್. ನಾಡಗೌಡ ಬೆಂಬಲಿಗರು ಸರ್. ಯಾರು? ನಾಡಗೌಡ ಹಿರಿಯ ನಂದಿಲ್ಲ ಅವ್ರು. ಅವರೇನು, ಅವರು ಮಾಜಿ ಸಚಿವರು ಏನು, ಅವ್ರ ನಿಗಮ ಮಂಡಳಿಗಿಂತ ಅವ್ರ ಮುಂದೆ ವೇಟ್ ಮಾಡಿ ಮುಂದೆ ಮಂತ್ರಿ ಆಗಬೇಕಾಗಿತ್ತು ನಮ್ಮ ಪ್ರಕಾರ. ಇವತ್ತು ದಿವಸ ನಿಗಮ ಮಂಡಳಿ ಅಪ್ ಮಾಡ್ಕೊಂಡಿದ್ದಾರೆ. ಮತ್ತು ಅದನ್ನು ನಾನೇನು ಅದು KSDL ನಾನೇ ಅದಕ್ಕೆ ಮಂತ್ರಿ ಇದ್ದೀನಿ. ಅದಕ್ಕೆ KSDL ಮೈಸೂರು ಸ್ಯಾಂಡಲ್ಸ್ ಇವತ್ತು ಅದನ್ನು ಕೂಡ ಭಾಳ ಒಂದು ಮೈಸೂರು ನಾಲ್ವಡಿ ಕೃಷ್ಣರಾಜರು ಮಾಡಿದಂಥ ಒಂದು ಸಂಸ್ಥೆ ಅದು. ಅದು ಕೂಡ ದೊಡ್ಡ ಒಳ್ಳೆಯ ಸಂಸ್ಥೆ ಸರ್. ಲೋಕಸಭಾ ಚುನಾವಣೆಗೆ ವಿಜಯಪುರದಿಂದ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ತೀವ್ರ ಪೈಪೋಟಿ ನಡೆದಿದೆ. ಸೊ ಯಾವ ರೀತಿ ಪೈಪೋಟಿ ಇದೆ? ಹೊರಗಿನವ್ರು ಏನಾದರೂ ಬರ್ತಾರೆ? ಎಲ್ಲ ನೋಡಿ,
ಬಹುಶಃ ಯಾರು ಹೊರಗಿನವ್ರು ಬಂದರೂ ಕೂಡ ಕನ್ಸಿಡರ್ ಮಾಡ್ತೀವಿ. ಯಾವಾಗಲೂ ಕೂಡ ರಾಜಕೀಯವಾಗಿ ನಾವು ತೆರೆದ ಪುಸ್ತಕ ಇರ್ತದೆ, ಯಾರು ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಅದ, ಏನು ಸಾಮಾಜಿಕ ಇದರಲ್ಲಿ ಜಾತಿ ಇದನ್ನು ಎಲ್ಲನೂ ಕೂಡ ವಿಚಾರ ಮಾಡ್ತಿರ್ತೀವಿ. ಆದರೆ ನನ್ನ ಪ್ರಕಾರ ಎಲ್ಲನೂ ಸ್ಥಳೀಯವಾಗಿ ಇವತ್ತು ಸಹ ಅಭ್ಯರ್ಥಿಗಳಿದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಸ್ಥಳೀಯರಿಗೆ ಇವತ್ತು ಸಹ ಲೋಕಸಭೆ ಟಿಕೆಟ್ ಸಿಗುವಂಥ ಅವಕಾಶ ಜಾಸ್ತಿ ಇದಾವೆ. ಸೆಪರೇಟ್ ಆಗಿ ಕಾಂಗ್ರೆಸ್ ಧ್ವಜ ಹಾರಿಸಿದೆ ಸರ್. ನಿಶ್ಚಿತವಾಗಿ ಸರ್, ಅಲ್ಲಿ ನೀವು ಮೊನ್ನೆ KDP ಸಭೆಯಲ್ಲಿ ಅಕ್ವಾಡೆಕ್ ಬಗ್ಗೆ ಮಾತಾಡಿದ್ರಿ. ಅದು ಇನ್ನೂ ಕಲ್ಲಗಣಿಯರಿಕೆ ನಡೀತಾ ಇದೆ ಸರ್. ಅಕ್ವಾಡೆಕ್ ಕ್ವಾರಿಂಗ್ ನಡೀತಾ ಇದೆ. ಏನು ಸರ್ ಎಷ್ಟು ಅದು ಯೋಜನೆ ಗೊತ್ತಿಲ್ಲ ನನಗೆ. ನಾನು ಹೇಳಿದೆ ಅದನ್ನು ಕ್ವಾರಿಂಗ್ ಹೋಗ್ತು. ನಾನು ಆಮೇಲೆ ಅದು ಮಾಹಿತಿ ಪಡ್ಕೊಂಡಿಲ್ಲ. ಮಾಹಿತಿ ಪಡ್ಕೊಂಡು ಹೇಳ್ತೇನೆ. ಥ್ಯಾಂಕ್ ಯು ಸರ್. ಈ ರಾಮನ ಭೂಮಿಗೆ ಅರುಣ್ ಯೋಗಿರಾಜ್ ಅವರಿಗೆ ಮೈಸೂರು ಮಹಾನಗರ ಪಾಲಿಕೆ ದುಡ್ಡು ಕೊಡ್ಬೇಕಾಯ್ತು ಸರ್. 16 ಲಕ್ಷ ಬಾಕಿ ಉಳಿಸ್ಕೊಂಡಿದ್ದಾರೆ 16 ಲಕ್ಷ ಅರುಣ್ ಯೋಗಿರಾಜ್.